ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕಿರುತೆರೆ ಹಾಗೆ ಸಿನಿಮಾ ರಂಗಕ್ಕೆ ಹೆಚ್ಚಿನ ಜನರು ಆಸೆ ಕನಸುಗಳನ್ನು ಹೊತ್ತು ಬರ್ತಾರೆ. ಇಲ್ಲಿ ನಾನು ಸಕ್ಸಸ್ ಆಗಲೇಬೇಕು, ಫೇಮಸ್ ನಟ ನಟಿ ಆಗಲೇಬೇಕು, ಹೀಗೆ ಒಂದಷ್ಟು ಕನಸುಗಳನ್ನು ಹೊತ್ತು ಅದರ ಬಗ್ಗೆ ವರ್ಕ್ ಮಾಡ್ತಾ ಸಿನಿಮಾ ರಂಗದಲ್ಲಿ ಕಿರುತೆರೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾರೆ. ಆದರೆ ಅಪರೂಪದವರು ಮಾತ್ರ ಆಕಸ್ಮಿಕವಾಗಿ ಬಣ್ಣದ ಲೋಕಕ್ಕೆ ಕಾಲಿಡುವಂಥದ್ದು. ಅದರಲ್ಲೂ ಕೂಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸುಪ್ರೀತಾ ಕೂಡ ಒಬ್ಬರು. ಹೌದು, ಸುಪ್ರೀತಾ ಅವರು ಸೀರಿಯಲ್ಗೆ ಬಂದಿದ್ದೇ ಒಂದು ರೋಚಕ ಸಂಗತಿ ಸ್ನೇಹಿತರೆ. ಹಾಗಾದ್ರೆ ಸುಪ್ರೀತಾ ಅವರ ಜರ್ನಿ ಹೇಗಿತ್ತು, ಈಕೆ ನಿಜವಾದ ಕನಸು ಏನು, ಈಕೆಯ ನಿಜವಾದ ಹೆಸರೇನು, ವಯಸ್ಸೇನು, ಮೂಲತಃ ಎಲ್ಲಿಯವರು, ಈಕೆಗೆ ಮದುವೆ ಆಗಿದೆಯಾ? ನೋಡಿದ್ರೆ ಹಾಗನ್ಸಲ್ಲ. ಆದರೂ ಕೂಡ ಒಂದು ಪ್ರಶ್ನೆ ಬರುತ್ತೆ, ಮದುವೆ ಆಗಿದೆಯಾ, ಮಕ್ಕಳಿದಾರಾ ಅಂತ. ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕೆರಿಯರ್ ಹುಡುಕಾಟದಲ್ಲಿದ್ದಂತಹ ನಟಿಯೊಬ್ಬರು ನಟನೆಯನ್ನು ಆರಿಸ್ಕೊಂಡು ಯಾವುದೇ ಗುರಿ ಅಥವಾ ನಿರೀಕ್ಷೆ ಇಲ್ಲದೆ ಒಂದು ನೆಗೆಟಿವ್ ಶೇಡ್ಗಳಿಂದಲೇ ಜನಪ್ರಿಯತೆಯನ್ನು ಪಡಿತಾರೆ. ಅವರೇ ಸುಪ್ರೀತಾ. ಹೌದು, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಈಕೆಯ ಒಂದು ಪಾತ್ರದ ಹೆಸರು ಸುಪ್ರೀತಾ. ಆದರೆ ಈಕೆಯ ನಿಜವಾದ ಹೆಸರು ರಜನಿ ಪ್ರವೀಣ್. IT ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಕನಸಿರುತ್ತೆ. ಆದರೆ ಈಕೆ ಟೀಚರ್ ಆಗ್ತಾರೆ. ಹೇಗೆ ಅಂತ ನೋಡೋದಾದರೆ, ರಜನಿ ಪ್ರವೀಣ್ ಅವರಿಗೆ ಮನೆಯಲ್ಲಿ ಯಾವುದೇ ಸಪೋರ್ಟ್ ಇರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಟೀಚರ್ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಕೊನೆಗೆ ಕಿರುತೆರೆಯಲ್ಲಿ ವಿಲನ್ ಪಾತ್ರದಲ್ಲಿ ಮಿಂಚೋದಕ್ಕೆ ಶುರು ಮಾಡ್ತಾರೆ. ಯಾರಿದು ರಜನಿ ಪ್ರವೀಣ್ ಗೊತ್ತಾಗ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ? ಅವರೇ ಕಣ್ರಿ, ದಿನ ಸಂಜೆ ಟಿವಿ ಮುಂದೆ ಕೂಡ ಸುಪ್ರೀತಾ ಅಂತ ಶಾಪ ಹಾಕ್ತಿರಲ್ಲ, ಅವರೇ ರಜನಿ ಪ್ರವೀಣ್. ಸೊ ಸೀರಿಯಲ್ ಶುರುವಾದಂಥ ಸಂದರ್ಭದಲ್ಲಿ ಈಕೆಯನ್ನ ಎಲ್ಲರೂ ಕೂಡ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದ್ರು. ಸೊ ವಿಲನ್ ಇಲ್ಲದಿದ್ರೆ ಯಾವುದೇ ಸೀರಿಯಲ್ ಕೂಡ ನಡೆಯೋದೇ ಇಲ್ಲ. ಸೊ ಎಲ್ಲ ಸೀರಿಯಲ್ಗೂ ಕೂಡ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅನ್ನ ಕೊಡುವಂಥದ್ದೇ ವಿಲನ್ಗಳು. ಹಾಗಾಗಿ ಮೊದಲು ಈ ಸೀರಿಯಲ್ ಶುರುವಾದಂಥ ಸಂದರ್ಭದಲ್ಲಿ ರಜನಿ ಪ್ರವೀಣ್ ಅಂದರೆ ಸುಪ್ರೀತಾ ಕ್ಯಾರೆಕ್ಟರ್ ಕೂಡ ನೆಗೆಟಿವ್ ಅಂತ ಅನ್ಕೊಂಡಿದ್ರು. ಆದರೆ ಈಗ ಎಲ್ಲ ಕೂಡ ರಿವೀಲ್ ಆಗಿರುವಂಥದ್ದು ಈಕೆಯದು ಪಾಸಿಟಿವ್ ಕ್ಯಾರೆಕ್ಟರ್. ಈಕೆಯನ್ನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರ್ತಿರುವಂತಹ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸ್ಕೊಂಡಿರುವಂತಹ ಸುಪ್ರೀತಾ ಅವರ ನಿಜವಾದ ಹೆಸರು ರಜನಿ ಪ್ರವೀಣ್. ಸೊ ಲಕ್ಷ್ಮೀ ಬಾರಮ್ಮ ಅಂದರೆ ಅದು ಸ್ಪ್ಲಿಟ್ ಆಗುತ್ತೆ. ಸೊ ರಜನಿ ಪ್ರವೀಣ್ ಅವರು ತಾನು ನಟಿಯಾಗಬೇಕು ಅನ್ನುವಂಥ ಆಸೆ ಕೂಡ ಆಕೆಗೆ ಇರಲಿಲ್ವಂತೆ. ಆದರೂ ಕೂಡ ಕೆರಿಯರ್ ಹುಡುಕಾಟದಲ್ಲಿದ್ದಾಗ ಕಂಡಿದ್ದು ನಟನೆ, ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಉಷಾ ಭಂಡಾರಿ ಅವರ ನಟನಾ ಶಾಲೆಗೆ ಸೇರಿಕೊಂಡು ಅಲ್ಲಿ ಆಕೆ ಒಂದು ನಟನೆಯನ್ನು ಕಲಿತಾರೆ. ಸೊ ಅದಾದ ಮೇಲೆ ರಂಗಭೂಮಿ ಮೂಲಕ ಆಡಿಷನ್ಗಳನ್ನು ನೀಡಿ ಕಿರುತೆರೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಸೊ ಆಡಿಷನ್ಗೆ ಎಷ್ಟು ಕಷ್ಟಪಡಬೇಕು ಅನ್ನುವಂಥದ್ದನ್ನು ರಜನಿ ಪ್ರವೀಣ್ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಇತ್ತೀಚಿನ ಜನತೆಗೆ ಹೇಳಿರುವಂಥದ್ದು, ಸೊ ಆಡಿಷನ್ ಕೊಟ್ಟಷ್ಟು ನೀವು ಕಲಿಯುವಂಥದ್ದು. ಸೊ ಹಾಗಾಗಿ ಯಾವತ್ತಿಗೂ ಕೂಡ ಆಡಿಷನ್ ಕೊಡ್ತಾ ಇದ್ದೀನಿ ಅನ್ನೋದನ್ನು ಬೇಸರ ಮಾಡ್ಕೊಳ್ಬೇಡಿ, ಉತ್ತಮ ವೇದಿಕೆ ಸಿಕ್ಕುತ್ತೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಹಾಗೆ ಸ್ನೇಹಿತರೆ, ರಜನಿ ಪ್ರವೀಣ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದ್ರೂ ಕೂಡ ಬಹುಶಃ ನಿಮಗೆ ಗೊತ್ತಿರಬಹುದು, ಸಾಕಷ್ಟು ಆಕ್ಟಿವ್ ಆಗಿರ್ತಾರೆ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಫೋಟೋಸ್ಗಳನ್ನು ಹಾಕೋದಾಗಿರ್ಬೋದು, ಫೋಟೋಶೂಟ್ಗಳನ್ನು ಮಾಡ್ತಾ ಇರ್ತಾರೆ, ಮಾಡರ್ನ್ ಫೋಟೋಶೂಟ್ಗಳನ್ನು ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಜೊತೆಗೆ ಈಕೆಗೆ 33,000 ಫಾಲೋವರ್ಸ್ ಇದ್ದಾರೆ. ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಸೀರಿಯಲ್ ತಂಡದ ಜೊತೆಗೆ ಡ್ಯಾನ್ಸನ್ನು ಮಾಡೋದಾಗಿರ್ಬೋದು, ಆ್ಯಕ್ಟಿಂಗನ್ನು ಮಾಡೋದಾಗಿರ್ಬೋದು, ಈಗ ಟ್ರೆಂಡಿಂಗಲ್ಲಿರುವಂತಹ ಮ್ಯೂಸಿಕ್ಗಳಿಗೆ ಡೈಲಾಗನ್ನು ಹೊಡೆಯೋದಾಗಿರ್ಬೋದು, ಡ್ಯಾನ್ಸನ್ನು ಮಾಡೋದು, ಹೀಗೆ ಸಖತ್ ಆಕ್ಟಿವ್ ಆಗಿರುವಂತಹ ರಜನಿ ಅವರಿಗೆ ಸಾಕಷ್ಟು ಫಾಲೋವರ್ಸ್ ಇದ್ದಾರೆ. ಸಾಕಷ್ಟು ರೀಲ್ಗಳಿಗೆ ಮಿಲಿಯನ್ ವ್ಯೂಸ್ ಕೂಡ ಆಗುತ್ತೆ. ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾನೆ ಇರ್ತಾರೆ. ತನ್ನ ಫೋಟೋಶೂಟ್ ಆಗಿರ್ಬೋದು, ತನ್ನ ಸೀರಿಯಲ್ ಅನೌನ್ಸ್ಮೆಂಟ್ ಆಗಿರ್ಬೋದು, ತನ್ನ ಸ್ನೇಹಿತರಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಹೀಗೆ ಸಖತ್ ಆಕ್ಟಿವ್ ಆಗಿರುವಂತಹ ರಜನಿ ಪ್ರವೀಣ್ ಅವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಲ್ಲದರಲ್ಲೂ ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ನಟಿ. ಸೊ ಇವರ ನಟನೆಯ ಮೊದಲ ಧಾರಾವಾಹಿ ಬಹುಶಃ ನಿಮಗೆ ನೆನಪಿರಬಹುದು, ಹರ ಹರ ಮಹಾದೇವ. ಈ ಧಾರಾವಾಹಿಗಾಗಿ ಎಂದು ಒಬ್ಬರೇ ಮನೆಯಿಂದ ಆಚೆ ಹೋಗದಂಥ ರಜನಿಯವರು ಮುಂಬೈ ಶೂಟಿಂಗ್ ಅಂತ ಹೋಗ್ತಿದ್ರಂತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಟನೆಯ ಜೊತೆಗೆ ತಮ್ಮ ಜೀವನವನ್ನು ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅಂದರೆ ಆಕೆ ಈ ಹಿಂದೆ ಮನೆಯಿಂದ ಯಾವತ್ತಿಗೂ ಕೂಡ ಆಚೆ ಹೋದವರಲ್ಲ. ಬಟ್ ಸೀರಿಯಲ್ ಅಂತ ಬಂದಾಗ ಅನಿವಾರ್ಯ ಶೂಟಿಂಗ್ಗೆ ಹೋಗಲೇಬೇಕು. ಸೊ ಸೀರಿಯಲ್ ಟೆಲಿಕಾಸ್ಟ್ ಆದಂಥ ಸಂದರ್ಭದಲ್ಲಿ ಮನೆಯವರಿಗೆ ಹೇಳ್ತಾ ಇದ್ರಂತೆ ಸೀರಿಯಲನ್ನು ನೋಡಬೇಡಿ ಅಂತ. ಅಂದರೆ ಎಲ್ಲಿ ಬೈದು ಬಿಡ್ತಾರೋ ಅನ್ನುವಂಥ ಭಯ ರಜನಿ ಅವರಿಗೆ ಇತ್ತು. ಸೊ ರಜನಿ ಪ್ರವೀಣ್
ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತೆ. ಓದುವಾಗ ಯಾವುದೇ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗದಂಥ ರಜನಿ ಅವರು ಓದು ಬಿಟ್ಟರೆ ಸ್ಪೋರ್ಟ್ಸ್ನಲ್ಲಿ ಮಾತ್ರ ಇದ್ದಿದ್ದು. ಸೊ ಆರ್ಥೋಡಾಕ್ಸ್ ಫ್ಯಾಮಿಲಿ ಆಗಿದ್ರಿಂದ ರಜನಿಯವರಿಗೆ ಬೇರೆ ದಾರಿ ಇಲ್ಲದೆ ಟೀಚಿಂಗ್ ಜಾಬನ್ನು ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಟೀಚಿಂಗ್ನಲ್ಲಿ ಸರ್ಕಾರಿ ಕೆಲಸವನ್ನು ಪಡೆದು ನೆಮ್ಮದಿಯಾಗಿರೋದಷ್ಟೇ ಆಲೋಚನೆ ಆಕೆಗೆ ಇತ್ತು. ಆದರೆ ರಜನಿಯವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಟಾಂಬಾಯ್ ರೀತಿ ಇದ್ದಿದ್ದು. ಅಂದರೆ ಆಕೆ ಇದ್ದಿದ್ದೇ ಅದೇ ರೀತಿಯಾಗಿ. ಸೊ ಮದುವೆಯಾದ ಬಳಿಕ ರಜನಿ ಅವರ ಪತಿ ತುಂಬ ಸಪೋರ್ಟನ್ನು ಮಾಡ್ತಾರೆ. ಸೊ ಅಲ್ಲೇ ಆಕೆಗೆ ಒಂದಷ್ಟು ಪ್ರೋತ್ಸಾಹ ಸಿಗುವಂಥದ್ದು. ಈಗ ನಟನಿಗೂ ಸಹಕರಿಸ್ತಿರ್ತಾರಂತೆ. ರಜನಿಯವರಿಗೂ ಸುಮ್ಮನೆ ಕೂಡುವುದು ಇಷ್ಟವಿರೋದಿಲ್ಲ, ಅಂದರೆ ಕೂತಲ್ಲೇ ಕೂರೋದು ಇಷ್ಟ ಇಲ್ಲ, ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂತ. ಸೊ ಹಾಗಾಗಿ ಶೂಟಿಂಗ್ ಇದ್ದರೆ ಖುಷಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ವೇಣು ಬಳಂಜ ಅವರು ರಜನಿಯವರಿಗೆ ನಿಮಗೆ ನೆಗೆಟಿವ್ ಶೇಡ್ ಸೂಟ್ ಆಗುತ್ತೆ ಅಂತ ಹೇಳಿದ್ರಂತೆ. ಇಂದಿನವರೆಗೂ ಕೂಡ ರಜನಿಯವರು ನೆಗೆಟಿವ್ ಶೇಡ್ನಲ್ಲೇ ನಟಿಸ್ತಾ ಇದ್ದಾರೆ. ಹರ ಹರ ಮಹಾದೇವ್, ಮಹಾದೇವಿ, ರಾಜಿ, ಅಮ್ಮನ್ ಸೇರಿದಂತೆ ಒಟ್ಟು 7 ಧಾರಾವಾಹಿಗಳಲ್ಲಿ ಈಕೆ ನಟಿಸಿದ್ದಾರೆ. ಇದೆಲ್ಲದರಲ್ಲೂ ಕೂಡ ಈ ಅಮ್ಮನ್ ಅನ್ನುವಂಥ ಧಾರಾವಾಹಿ ತಮಿಳಿನದ್ದು. ಮಹಾದೇವಿಯಲ್ಲಿ ಪೊಲೀಸ್ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೊಂದು ಪಾಸಿಟಿವ್ ರೋಲ್ ಆಗಿತ್ತು. ಇನ್ನು ಇವರಿಗೆ ಮದುವೆಯಾಗಿ 10 ವರ್ಷ ಆಗಿದೆ ಸ್ನೇಹಿತರೆ. ಸೊ ಬಹುಶಃ ಈಕೆಯನ್ನು ನೋಡಿದಾಗ ನಿಮ್ಗೆ ಅನಿಸಿರ್ಲಿಕ್ಕಿಲ್ಲ ಈಕೆಗೆ ಮದುವೆ ಆಗಿದೆ ಅನ್ನುವಂಥದ್ದು. ಯಾಕಂತಂದರೆ ಅಷ್ಟು ಸ್ಟೈಲಿಶ್ ಲುಕ್ನಲ್ಲಿ ಯಾವತ್ತಿಗೂ ಕೂಡ ಇರ್ತಾರೆ. ಆಕೆಯ ಸೋಷಿಯಲ್ ಮೀಡಿಯಾವನ್ನು ನೋಡಿದ್ರೆ ಬಹುಶಃ ನಿಮಗೆ ಗೊತ್ತಿರ್ಬೋದು. ಸೊ ಕಂಪ್ಲೀಟ್ ಫಿಟ್ನೆಸ್ ಫ್ರೀಕ್ ಆಗಿರ್ತಾರೆ, ವರ್ಕೌಟನ್ನು ಮಾಡ್ತಾರೆ, ಯೋಗವನ್ನು ಮಾಡ್ತಾರೆ. ಇದೇ ಆಕೆಯ ಫಿಟ್ನೆಸ್ ಸೀಕ್ರೆಟ್ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಯಾಕಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಆಕೆ ಸಿಕ್ಕಾಪಟ್ಟೆ ದಪ್ಪ ಕೂಡ ಆಗಿದ್ರು. ಸೊ 100ಕ್ಕೂ ಹೆಚ್ಚು kg ಇದ್ರಂತೆ. ಸೊ ಅದಾದ ಮೇಲೆ ಕಷ್ಟಪಟ್ಟು ಸಣ್ಣಕ್ಕಾಗ್ತಾರೆ, ಅದಾದಮೇಲೆ ಕಿರುತೆರೆ ಕಂಬ್ಯಾಕ್ ಆಗುವಂಥದ್ದು. ಸೊ ಹಾಗಾಗಿ ಫಿಟ್ನೆಸ್ ಫ್ರೀಕ್ ಯುಕೆ. ಸೊ 10 ವರ್ಷ ಮದುವೆ ಆಗಿದೆ ಅಂತ ಹೇಳಿದ್ರೆ ನೀವೊಂದು ಪ್ರಶ್ನೆ ಕೇಳ್ಬೋದು, ಮಗನಿದ್ದಾನ ಅಂತ. ಹೌದು, ಇದು ಕೂಡ ಎಲ್ರಿಗೂ ಕೂಡ ಶಾಕಿಂಗ್ ಸುದ್ದಿ. 8ರಿಂದ 9 ವರ್ಷದ ಮಗ ಕೂಡ ಇದ್ದಾನೆ. ಸೊ ಈಗ ಈತನ ವಯಸ್ಸು 10 ವರ್ಷ. ಸೊ ಮದುವೆಯಾಗಿ 12 ವರ್ಷ ಆಗಿರುವಂಥದ್ದು. ಸೊ 10 ವರ್ಷದ ಮಗನಿದ್ದಾನೆ. ಪ್ರೆಗ್ನೆನ್ಸಿಯಲ್ಲಿ 120 kg ಇದ್ದಂಥ ರಜನಿಯವರು ವರ್ಕೌಟ್ ಮಾಡಿ ಈಗ ಸ್ಲಿಮ್ ಲುಕ್ಗೆ ಬಂದಿರುವಂಥದ್ದು. ಸೊ ರಜನಿಯವರಿಗೆ ವರ್ಕೌಟ್ ಮಾಡೋದು, ಬಾಡಿ ಫಿಟ್ ಆಗಿರೋದು, ತಮ್ಮ ಆರೋಗ್ಯಕ್ಕಾಗಿ ಡಯಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ರಜನಿ ಅವರನ್ನು ಸೀರಿಯಲಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಯಾರೀಕೆ, ಸೊ ಇಷ್ಟು ಸ್ಲಿಮ್ ಆಗಿರೋದಕ್ಕೆ ಹೇಗೆ ಸಾಧ್ಯ, ಈಕೆಯ ಫಿಟ್ನೆಸ್ ಸೀಕ್ರೆಟ್ ಏನು, ಈಕೆಗೆ ಮದುವೆ ಆಗಿದೆಯಾ, ಮಕ್ಕಳಿದ್ದಾರಾ ಅನ್ನುವಂಥ ಎಲ್ಲ ಪ್ರಶ್ನೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ರಜನಿ ಅವರ ಒಂದು ಆ್ಯಕ್ಟಿಂಗನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತು? ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಮೊದಲಿಗೆ ಆಕೆಯ ಪಾತ್ರ ನಿಮಗೂ ಕೂಡ ನೆಗೆಟಿವ್ ಅಂತ ಅನಿಸಿತ್ತಾ? ಸೊ ನೀವು ಕೂಡ ಬೈದಿದ್ರ ಈಕೆಯ ಒಂದು ನಟನೆಯನ್ನು ಈಗ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.